ಪ್ರವಾಹದಲ್ಲಿ ಸಹಾಯ ಮಾಡಿದ ಸೋಮಾರಿ ಪಕ್ಷಿಗಳ ಊರಿನಲ್ಲಿ ಎಲ್ರೂ ಸಂತೋಷವಾಗಿದ್ರು. ಎಲ್ರೂ ಅವ್ರ ಕೆಲಸದಲ್ಲಿ ತುಂಬಾ ಬಿಸಿಯಾಗಿದ್ರು. ಆದ್ರೆ ಅದೇ ಊರಲ್ಲಿರುವ ಬುಜ್ಜಿ, ಬನ್ನು, ಚಿನ್ನು ಮಾತ್ರ ತುಂಬಾ ಸೋಮಾರಿಗಳು. ಯಾವಾಗ್ಲೂ ಯಾವ್ದೇ ಕೆಲ್ಸಾನು ಮಾಡದೆ ಸುಮ್ನೆನೆ ಇದ್ರು. ಅವ್ರು 3 ಜನನು ಡಿಗ್ರಿ ಕಂಪ್ಲೀಟ್ ಮಾಡಿದ್ರು. ಆದ್ರೂ ಕೂಡ ಉದ್ಯೋಗಕ್ಕೆ ಹೋಗದೆ ಮನೆಯಲ್ಲಿ ಸುಮ್ನೆ ಇದ್ರು. ಹೀಗಿರುವಾಗ ಒಂದಿನ ಬೆಳಗ್ಗೆನೆ ತುನಿಗುಬ್ಬಚ್ಚಿ ಇನ್ನು ಮಲ್ಕೊಂಡೇ ಇರುವ ತನ್ನ ಮಗಳು ಬುಜ್ಜಿನ ನೋಡಿ ತುಂಬಾನೇ ಕೋಪ ಪಟ್ಲು. ಆದ್ರಿಂದ ಅವಳನ್ನ ಎಪ್ಸೋದಕ್ಕೋಸ್ಕರ ಜೋರಾಗಿ ಕಿಚ್ಚಾಡ್ತಿದ್ಲು. ಏ ಬುಜ್ಜಿ, ಎದ್ದೇಳೆ. ಸೂರ್ಯ ನೆತ್ತಿ ಮೇಲೆ ಬಂದ್ರು ಕೂಡ ಇನ್ನೂ ಕಂಬಳಿ ಒದ್ಕೊಂಡು ಮಲಗಿ ನಿದ್ರೆ ಮಾಡ್ತಾ ಇದೀಯಲ್ವಾ? ನಿನಗೆ ಜವಾಬ್ದಾರಿ ಇದೆಯಾ ಇಲ್ವಾ? ಬುಜ್ಜಿ ಕಣ್ಣುಚ್ಕೊಂಡು ಕೋಪದಿಂದ, ಅಯ್ಯೋ ಏನಮ್ಮ ನಿನ್ ಗೋಳು ಬೆಳಿಗ್ಗೆನೆ. ಇನ್ನು 8 ಗಂಟೆ ಕೂಡ ಆಗ್ಲಿಲ್ಲ. ನಿನ್ನೆ ರಾತ್ರಿ ಆ ಡಿಗ್ರಿ ಬುಕ್ಸ್ ನ ಓದಿ ಸಮಯ ಆಗಿದೆ ಗೊತ್ತಾಗಿಲ್ಲ. ಇನ್ನು ಸ್ವಲ್ಪ ಹೊತ್ತು ನಿದ್ರೆ ಮಾಡಿದ್ರೆ ನಿಮಗೆ ಏನಮ್ಮ? ಆವಾಗ ಟುನಿ ಕೋಪದಿಂದ, ಏನು ಡಿಗ್ರಿ ಬುಕ್ಸಾ? ಆ ಡಿಗ್ರಿ ಮುಗಿಸಿ ಎಷ್ಟೋ ವರ್ಷಗಳಾಯ್ತು. ಇನ್ನು ಕೂಡ ಆ ಡಿಗ್ರಿ ಬುಕ್ ನ ಇಟ್ಕೊಂಡೇ ಇದ್ದೀರಾ ಹೊರತು ಒಂದ್ ಕೆಲ್ಸಕ್ಕೆ ಹೋಗೋಣ ಅಂತ ಏನೂ ಇಲ್ಲ. ನೀನು, ಆ ಚೋಟು ಮಗ ಬನ್ನು, ಆ ಚಿಚ್ಚುವಿನ ಮಗ ಚಿನ್ನು, ನೀವು ಸೋಮಾರಿಗಳು. ಚೋಟಿಗಿಳಿ ಅವಳ ಮನೆಯಲ್ಲಿ ಬನ್ನುನ ನೋಡಿ ತುಂಬಾ ಕೋಪದಿಂದ, ಏ ಬನ್ನು, ಮನೆಯಲ್ಲಿ ಊಟ ಮಾಡಿ ಮಲಗಿ ನಿದ್ರೆ ಮಾಡದ? ಹೊಲಕ್ಕೆ ಹೋಗಿ ಆ ತುನಿ ಚಿಕ್ಕಮ್ಮನ್ಗೆ ಸ್ವಲ್ಪ ಸಹಾಯ ಮಾಡು ಅಂದ್ರೆ ಆಗೋದಿಲ್ಲ. ಆ ಬುಜ್ಜಿ ಚಿನ್ನು ಅವ್ರ ಜೊತೆ ಸೇರ್ಕೊಂಡು ಸೋಂಬೇರಿ ಆಗ್ಬಿಟ್ಟಿದೀಯಾ? ಆವಾಗ ಬನ್ನಗಿಳಿ ಮಲ್ಕೊಂಡೆ, ಅಯ್ಯೋ ಅಮ್ಮ, ನೀವು ಸರಿಯಾಗಿದ್ದೀರಾ. ಕೆಲ್ಸ ಅನ್ನೋದು ಸುಮ್ನೆ ಬರುತ್ತಾ ಏನು? ನಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕ ಹಾಗೆ ಕೆಲ್ಸ ಸಿಕ್ಕಿದ್ರೆ ಪರವಾಗಿಲ್ಲ. ಹೋಗಿ ಈ ಗ್ರಾಮದಲ್ಲಿ ಹೊಲದ ಕೆಲ್ಸ ನೋಡು ಅಂದ್ರೆ ನಾನ್ ಮಾಡ್ತೀನಾ? ಇನ್ನೊಂದ್ ಕಡೆ ಚಿಚುಕಾಗೇನು ತುಂಬಾ ಕೋಪದಿಂದ ಚಿನ್ನೋನ ನೋಡಿ, ನಿಮ್ನ ಫ್ರೀಯಾಗಿ ಬಿಟ್ಬಿಡ್ಬೇಕಾ? ಆ ಬನ್ನು ಬುಜ್ಜಿ ಜೊತೆ ಸೇರ್ಕೊಂಡು ಒಂದೊಂದ್ ಕಡೆ ಕೂತ್ಕೊಂಡ್ ಮಾತಾಡೋದ್ನ ಬಿಟ್ಬಿಟ್ಟು ಮಾರ್ಕೆಟಿಗೆ ಹೋಗಿ ಸ್ವಲ್ಪ ವಸ್ತುಗಳನ್ನ ತಗೊಂಡ್ಬರ್ಬೋದಲ್ವಾ? ಅದಕ್ಕೆ ಚಿನ್ನು ನಗುತ್ತಾ, ಅಯ್ಯೋ ಮಮ್ಮಿ, ನನ್ನಿಂದ ಈ ಬಿಸಿಲಲ್ಲಿ ಮಾರ್ಕೆಟಿಗೆಲ್ಲ ಹೋಗಕ್ಕಾಗಲ್ಲ. ನನ್ನ ಫ್ರೆಂಡ್ಸ್ ನನ್ಗೋಸ್ಕರ ಅಲ್ಲಿ ಕಾಯ್ತಾ ಇರ್ತಾರೆ. ನಾನಿವಾಗ ಹೊರಡ್ತೀನಿ, ಬಾಯ್. ಹಾಗೆ 3 ಜನ ಮಕ್ಕಳು ಕೂಡ ತಾಯಿಯಂದಿರ ಹತ್ತಿರ ಬೈಗಳ ತಿನ್ನಕ್ಕಾಗದೆ ಊರಿನ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಹೋಗಿ ಕೂತ್ಕೊಂಡಿದ್ರು. ಆವಾಗ ಬುಜ್ಜಿ ಗುಬ್ಬಚ್ಚಿ, ಅಬ್ಬ, ನಮ್ಮ ಅಮ್ಮಂದಿರಿಗೆ ಬೆಳಿಗ್ಗೆ ಪ್ರತಿದಿನ ನಮ್ಮನ್ನ ಬೈಯದಿದ್ರೆ ಅವ್ರು ಊಟ ಮಾಡಿದ ಊಟ ಅವ್ರಿಗೆ ಕರ್ಗದಿಲ್ಲ ಅನ್ಸತ್ತೆ. ಹೌದು ಬುಜ್ಜಿ, ನಮ್ಮ ಅಮ್ಮನ್ಗೆ ಕೂಡ ನಾನು ಮನೆಯಲ್ಲಿ ಸುಮ್ನೆ ಇದ್ರೆ ಇಷ್ಟನೇ ಆಗಲ್ಲ. ನಾನ್ ಮನೇಲಿದ್ರೆ ಯಾರೋ ಶತ್ರುನ ನೋಡಿದ ರೀತಿ ನಮ್ನ ನೋಡ್ತಾರೆ. ಹೌದು ಕಣ್ರು, ಈ ಊರಿನವರಿಗೆ ನಮ್ನ ನೋಡಿದ್ರೆ ಹೊಟ್ಟೆ ಕಿಚ್ಚು. ಅವರು ನಮ್ನ ನೋಡಿದ್ರೆ ಏನಾದ್ರೂ ಒಂದ್ ಹೇಳ್ತಾರೆ. ಅದು ಅಲ್ಲಿ ನೋಡಿ, ಮಗಿ ಮತ್ತೆ ಚೋಟು ಆಂಟಿ ಬರ್ತಾ ಇದ್ದಾರೆ. ಇವಾಗ ನಮ್ನ ಹೀಗೆ ನೋಡಿದ್ರೆ ಏನಾದ್ರೂ ಒಂದು ಹೇಳದೆ ಇಲ್ಲಿಂದ ಹೊರಡದೇ ಇಲ್ಲ. ಮಹಿ ಹದ್ದು ಹತ್ತಿರ ಬಂದು ನಗುತ್ತಾ, ಏನ್ರೋ ಡಿಗ್ರಿ ರಾಜಗಳ, ನೀವು ಡಿಗ್ರಿ ಓದಿದ್ದಕ್ಕೆ ನಿಮಗೆ ಈ ಮರದ ಕೆಳಗೇನೆ ಪೋಸ್ಟಿಂಗ್ ನ ಕೊಟ್ಬಿಟ್ಟಿದಾರ ಏನು? ಆವಾಗ ಲೂಸಿ ನಗುತ್ತಾ, ಹೌದು ಮಗಿಯವ್ರೆ, ಇವರು ಡಿಗ್ರಿ ಓದಿದಾರಲ್ವಾ, ಅದಕ್ಕೆ ಆಲದ ಮರದ ಕೆಳಗೆ ಇವರಿಗೆ ಪೋಸ್ಟಿಂಗ್ ಹಾಕಿ ಕೊಟ್ಟಿದ್ದಾರೆ. ಇವರೇ ತಾನೇ ಈ ಊರಿನ ರಾಜಂದಿರು. ಬುಜ್ಜಿ ಹೆಮ್ಮೆಯಿಂದ, ಏನು ಲೂಸಿ ಆಂಟಿ, ನಮ್ನ ನೋಡಿದ್ರೆ ನಿಮ್ಗೆ ಅಷ್ಟೊಂದ್ ಪ್ರೀತಿನ? ಹೌದು, ಈ ಊರಿಗೆ ನಾವೇ ರಾಜಂದಿರು. ನಿಮ್ಗೆ ಏನಾದ್ರೂ ಲಾಸ? ಓದಿದವರಿಗೆ ಆಲೋಚನೆ ದೊಡ್ಡದಾಗಿಯೇ ಇರುತ್ತೆ. ಬುಜ್ಜಿ, ಸರಿಯಾಗಿ ಹೇಳ್ದೆ ಬುಜ್ಜಿ. ನಾವು ಯಾವ ಕೆಲ್ಸ ಮಾಡಿದ್ರು ಪ್ಲಾನ್ ಮಾಡ್ಕೊಂಡೇ ಮಾಡೋದು. ನಿಮ್ಮ ಹಾಗೆ ಹೊಲದ ಕೆಲ್ಸ ಎಲ್ಲ ನಮ್ಮಿಂದ ಮಾಡಕ್ ಆಗೋದಿಲ್ಲ. ಮಹಿ ಹದ್ದು ಕೋಪದಿಂದ, ಸಾಕು, ನಾಳೆ ಮಳೆ ಬಂದಾಗ ನಿಮ್ಮ ಸೋಮಾರಿ ಪ್ಲಾನ್ಗಳು ಹೇಗಿದೆ ಅಂತ ನಾವು ಕೂಡ ನೋಡ್ತೀವಿ. ಬಾಲೂಸೆ, ಯಾಕೆ ಇವ್ರ ಜೊತೆ ಸುಮ್ನೆ ಮಾತಾಡಿ ನಮ್ಮ ಸಮಯವನ್ನು ನಾವು ವ್ಯರ್ಥ ಮಾಡ್ಬೇಕು? ಲೂಸಿ ಮಹಿ ಇಬ್ರು ಬೈಕೊಂಡೆ ಅಲ್ಲಿಂದ ಹೋದ್ರು. ಆದ್ರೆ ಮಕ್ಕಳು 3 ಜನ ಅವ್ರು ಹೇಳಿದನ್ನ ಯಾವುದೇ ಮಾತನ್ನ ಕಿವಿಗೆ ಹಾಕೊಳ್ಳೇ ಇಲ್ಲ. ಹೀಗೆ ದಿನಗಳು ಹೋಗ್ತಾ ಇತ್ತು. ಇದ್ದಕ್ಕಿದ್ದಂತೆ ಆ ಊರಿನ ವಾತಾವರಣ ಬದಲಾಯಿತು. ಮೆಲ್ಲೆ ಮೋಡಗಳೆಲ್ಲ ಕಪ್ಪಾಗಿ ಬದಲಾಗಿ ಆ ಊರಿನಲ್ಲಿ ಮಳೆ ಸುರಿಯಕ್ಕೆ ಶುರುವಾಯಿತು. ಮೊದಲು 2 ದಿನಗಳವರೆಗೂ ಮಳೆ ಸಾಧಾರಣವಾಗಿನೇ ಬರ್ತಾ ಇತ್ತು. ಆದ್ರೆ 3ನೇ ದಿನ ಆ ಊರಿನಲ್ಲಿ ಮಳೆ ತುಂಬಾನೇ ಹೆಚ್ಚಾಯಿತು. ಬೆಳಿಗ್ಗೆ ಶುರು ಮಾಡಿದ ಮಳೆ ಗುಡುಗು ಮಿಂಚು ಶಬ್ದ ಮರುದಿನ ಆದ್ರೂ ಕೂಡ ನಿಲ್ಲೇ ಇಲ್ಲ. ಹೀಗೆ ಹೋಗ್ತಾ ಆ ಊರಿನ ಪಕ್ಷಿಗಳ ಪರಿಸ್ಥಿತಿ ನರಕದಲ್ಲಿ ಇರುವ ಹಾಗೆ ಬದಲಾಯಿತು. ಪಾಪ ಚಿನ್ನುಕಾಗೆ ತುಂಬಾನೇ ಬೇಜಾರಿಂದ, ಅಮ್ಮ, ಬೇಗ ಎದ್ದೊಳಿ ಅಮ್ಮ, ನಮ್ಮ ಊರಿನ ಅಣೆಕಟ್ಟು ಒಡೆದೋಗಿ ನೀರೆಲ್ಲ ಊರೊಳಗೆ ಪ್ರವಾಹವಾಗಿ ಬರ್ತಾ ಇದೆ. ಅದನ್ನು ಕೇಳಿದ ಚಿಚ್ಚು ತುಂಬಾನೇ ಹೆದರ್ಕೊಂಡು, ಏನು, ಅಣೆಕಟ್ಟು ಒಡೆದೋಯ್ತಾ?
ಹಾಗಾದ್ರೆ ಊರೊಳಗೆಲ್ಲ ನೀರ್ ಬರುತ್ತೆ ಅಲ್ವಾ? ಅಯ್ಯಯ್ಯೋ, ನಮ್ಮ ಮನೆಯೊಳಗೆ ಕೂಡ ನೀರೆಲ್ಲ ಬಂದ್ಬಿಡುತ್ತೆ. ತುನಿಗುಬ್ಬಚ್ಚಿ ಹೊರಗಡೆ ಬಂದು ಕಿಚ್ಚುತ್ತಾ, ಸ್ನೇಹಿತರೆ, ಎಲ್ಲರೂ ಕೇಳ್ಕೊಳ್ಳಿ, ಪ್ರವಾಹ ಬಂದು ಊರೊಳಗೆಲ್ಲ ನೀರ್ ಬರ್ತಾ ಇದೆ. ಎಲ್ಲರೂ ಎತ್ತರವಾದ ಪ್ರದೇಶಕ್ಕೆ ಬಂದ್ಬಿಡಿ. ಚೋಟು ತನ್ನ ಮಗ ಬನ್ನು ಹತ್ರ, ಬನ್ನು ಎದ್ದೇಳೋ, ವಸ್ತುಗಳನ್ನೆಲ್ಲ ತಗೊಳ್ಳೋ, ನೀರು ತುಂಬಾ ಫಾಸ್ಟ್ ಆಗಿ ಬರ್ತಾ ಇದೆ, ನಾವು ಎತ್ತರಕ್ಕೆ ಹಾರ್ಬೇಕು. ಪಕ್ಷಿಗಳು ಎಲ್ರೂ ಕೂಡ ಅವ್ರ ಪ್ರಾಣನ ಕಾಪಾಡ್ಕೊಂಡು ಮನೆಯಿಂದ ಹೊರಗಡೆ ಬಂದು ಮಹಡಿಯಲ್ಲಿ ಹೋಗಿ ನಿಂತ್ಕೊಂಡಿದ್ರು. ಚಿಕ್ಕ ಮಕ್ಕಳಾದ ಬುಜ್ಜಿ ಗುಬ್ಬಚ್ಚಿ, ಬನ್ನುಗಿಳಿ, ಚಿನ್ನುಕಾಗೆ ಒಂದು ಮನೆಯ ಮೇಲ್ಗಡೆ ಹೋಗಿ ನಿಂತ್ಕೊಂಡಿದ್ರು. ಇನ್ನೇನು ಸ್ವಲ್ಪತ್ತಾದ್ರೆ ಆ ಪ್ರವಾಹದ ನೀರೆಲ್ಲ ಅವ್ರ ಮನೇನ ಮುಳುಗ್ಸೋ ತರ ಇತ್ತು. ಆದ್ರೆ ನೋಡಿ ಮಕ್ಳೆಲ್ರು ಹೆದರ್ತಾ ಇದ್ರು. ಏ ಬನ್ನು, ಬುಜ್ಜಿ, ಊರೆಲ್ಲ ನೀರಿನಿಂದ ತುಂಬಿ ಹೋಗಿದೆ, ನದಿ ರೀತಿ ಆಗಿದೆ ನಮ್ಮ ಊರು. ಆವಾಗ ಬುಜ್ಜಿ ತುಂಬಾ ಹೆದರ್ಕೊಂಡು, ಏ ಬನ್ನು, ಅಲ್ಲಿ ನೋಡು, ನಮ್ಮ ಹಸುವಿನ ಕೊಟ್ಟಿಗೆಯಿಂದ ಹಸು ಹಗ್ಗ ಬಿಚ್ಕೊಂಡು ಆ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ನೋಡು. ಅಯ್ಯೋ ಪಾಪ ಕಣೋ. ಏ ಹೌದು ಕಣೋ, ಹಸುಗಳು ಮೂಕ ಜೀವಿಗಳು, ನಾವು ಹಾಗೆ ಬಿಟ್ಬಿಟ್ರೆ ಅವುಗಳು ಹಾಗೆ ಹೋಗಿ ಸತ್ತೋಗ್ಬಿಡುತ್ತೆ. ಬನ್ನು ತುಂಬಾ ಹೆದರ್ಕೊಂಡು, ಏನು, ನಾವು ಈ ನೀರೊಳಗೆ ಇಳಿದು ಅವುಗಳನ್ನು ಕಾಪಾಡೋದಾ? ಲೇ, ಈ ನೀರಿಗೆ ಇಳಿದ್ರೆ ನಾವೇ ಸತ್ತೋಗ್ಬಿಡ್ತೀವಿ. ಬುಜ್ಜಿ ಗುಬ್ಬಚ್ಚಿ ಧೈರ್ಯದಿಂದ, ಇಲ್ಲ ಕಣೋ ಬನ್ನು, ಡಿಗ್ರಿ ಓದಿದ ನಾವು ನಮ್ಮ ಬುದ್ಧಿವಂತಿಕೆಯನ್ನು ಇವಾಗ ಉಪಯೋಗ ಪಡಿಸ್ಬೇಕು. ಈ ನೀರು ಯಾವ ದಿಸೆಗೆ ಹೋಗ್ತಾ ಇದೆ ಅಂತ ನೋಡಿ. ನೀರೆಲ್ಲ ಅಲ್ಲೇ ಪಕ್ಕದಲ್ಲಿರುವ ಬೆಟ್ಟದ ಕಡೆನೆ ಹರಿದು ಹೋಗ್ತಾ ಇದೆ. ನಾವು ಆದಷ್ಟು ಬೇಗ ಹಸುಗಳನ್ನು ಬೆಟ್ಟದ ಕಡೆಗೆ ಕರ್ಕೊಂಡೋಗ್ಬೇಕು. ಏ ಹೌದು ಕಣೋ, ನಮ್ಮ ಬಳಿ ದೋಣಿ ಇದೆ ಅಲ್ವಾ? ಈ ನೀರಿನಲ್ಲಿ ನಾವು ಆ ದೋಣಿಯಲ್ಲೇ ಹೋಗಿ ಆ ಹಸುಗಳನ್ನ ಹೇಗಾದ್ರೂ ಮಾಡಿ ಕಾಪಾಡಲೇಬೇಕು. ಮಕ್ಕಳು 3 ಜನ ಅವ್ರಿಗೆ ಸಿಗುವ ಹಲಗೆ ಹಾಗೇನೆ ಚಿಕ್ಕ ಚಿಕ್ಕ ಕಡ್ಡಿಗಳಿಂದ ತೆಪ್ಪಗಳನ್ನ ತಯಾರು ಮಾಡಿ ಹಸುಗಳ ಹತ್ತಿರ ತುಂಬಾ ಫಾಸ್ಟ್ ಆಗಿ ಹೋದ್ರು. ಬುಜ್ಜಿ ಗುಬ್ಬಚ್ಚಿ ಹಸುವಿನ ಕುತ್ತಿಗೆಯಲ್ಲಿದ್ದ ಹಗ್ಗನ ಇಟ್ಕೊಂಡ್ಲು. ಏ ಹಸು ಅಮ್ಮ, ನೀನು ಭಯಪಡ್ಬೇಡ, ನಾನು ನಿನ್ನ ಹಗ್ಗವನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ಈ ನೀರಲ್ಲೇ ಆ ಬೆಟ್ಟದ ಕಡೆಗೆ ಬಂದ್ಬಿಡು. ಬನ್ನು ಇನ್ನೊಂದು ಹಸು ಹತ್ರ ಹೋದ. ಲೇ ಚಿನ್ನು, ನಿನ್ನ ಕೈಯಲ್ಲಿರುವ ಹಸುವಿನ ಹಗ್ಗವನ್ನು ಬಿಡ್ಬೇಡ, ನೀನು ಬಿಟ್ಬಿಟ್ರೆ ನೀರೊಳಗೆ ಮುಳುಗೋಗುತ್ತೆ. ಚಿನ್ನು ಕರುನ ಕಾಪಾಡ್ದ. ಈ ಕರು ಸುರಕ್ಷಿತವಾಗಿದೆ. ಸರಿ ಬನ್ನಿ, ಈ ಕರುವನ್ನು ಆ ಬೆಟ್ಟದ ಕಡೆಗೆ ಸಾಗಿಸೋಣ. ಹಾಗೆ ಮಕ್ಕಳು 3 ಜನ ಅವ್ರ ಪ್ರಾಣನ ಒತ್ತೆ ಇಟ್ಟು ಪ್ರವಾಹದ ನೀರಿನಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ದ ಆ ಹಸುಗಳನ್ನ ಹಾಗೂ ಕರುವನ್ನ ಕಾಪಾಡಿ ಅದೇ ಊರಿನಲ್ಲಿ ತುಂಬಾನು ಎತ್ತರವಾಗಿರುವ ಒಂದು ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಬಿಟ್ರು. ಅಲ್ಲಿ ಹಸು ಹಾಗೂ ಕರುನ ಅವರು ಕಟ್ಟಾಕಿದ್ರು. ಇವಾಗ ಹಸು ಹಾಗೂ ಕರು ಎರಡೂನು ತುಂಬಾನೇ ಚೆನ್ನಾಗಿತ್ತು. ಅದ್ರ ನೋಡಿ ಮಕ್ಕಳು ಸಂತೋಷ ಪಡೋದಕ್ಕಿಂತ ಮುಂಚೆನೆ ಅವರು ಆ ಬೆಟ್ಟದ ಮೇಲಿಂದ ಅವ್ರ ಊರನ್ನ ನೋಡಿ ತುಂಬಾನು ಆಶ್ಚರ್ಯಪಟ್ರು. ಅಮ್ಮ ಅಮ್ಮ, ಲೇ ಚಿನ್ನು, ಅಲ್ಲಿ ನೋಡು, ನಮ್ಮಮ್ಮ ಇರುವ ಗುಡಿಸಲು ಮನೆ ಕೊಚ್ಕೊಂಡು ಹೋಗ್ತಾ ಇದೆ. ಅಯ್ಯೋ, ನಮ್ಮಮ್ಮ ಇದ್ದಾರೆ. ಆವಾಗ ಬನ್ನು ಶಾಕ್ ಆಗಿ, ಅಯ್ಯೋ ದೇವ್ರೇ, ನನ್ನ ಅಮ್ಮ ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ, ಹೇಗಾದ್ರೂ ಅವ್ರನ್ನ ಕಾಪಾಡ್ಬೇಕು. ಚಿನ್ನುಕಾಗಿ ಅಳುತ್ತಾ, ಅಯ್ಯೋ ಹೌದು ಕಣೋ, ನನ್ನ ಅಮ್ಮ ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಪ್ರವಾಹ ಬೇರೆ ತುಂಬಾ ಫಾಸ್ಟ್ ಆಗಿದೆ, ಅವ್ರು ಹೋಗಿ ಆ ಮುಳ್ಳಿನ ಪೊದರಲ್ಲಿ ಸಿಕ್ಕಾಕೊಂಡ್ರೆ ಸತ್ತೋಗ್ಬಿಡ್ತಾರೆ ಕಣೋ. ಬುಜ್ಜಿ ಗುಬ್ಬಚ್ಚಿ ಕಣ್ಣೀರು ಒರೆಸ್ಕೊಂಡು, ಅಳ್ಬೇಡ್ರೋ, ನಾವು ಡಿಗ್ರಿ ಓದಿದೀವಿ. ನೀರಿನ ಪ್ರವಾಹ ಜಾಸ್ತಿ ಆದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಮರಗಳು ಇರುವಂತಹ ಸ್ಥಳದಲ್ಲಿ ನೀರು ನಿಧಾನವಾಗಿ ಹರಿಯುತ್ತೆ. ನಾವೊಂದು ಕೆಲಸ ಮಾಡೋಣ, ಆ ಮರಗಳ ಕೊಂಬೆಗಳನ್ನು ಹಿಡಿದುಕೊಂಡು ನಾವು ನೀರಿಗೆ ಜಾರೋಣ, ಹೇಗಾದ್ರೂ ಕೊಂಬೆಗಳ ಮೂಲಕ ಕಾಪಾಡೋಣ. ಹೌದು ಬುಜ್ಜಿ, ಅಲ್ಲಿ ದೊಡ್ಡ ದೊಡ್ಡ ಮರಗಳಿದೆ, ಅದರ ಕೊಂಬೆಗಳು ನೀರಿಗೆ ಬಾಗಿರುವ ಹಾಗೇನೆ ಇದೆ. ನಾವು ಹೋಗಿ ಆ ಕೊಂಬೆಗಳ ಮೂಲಕ ಅಮ್ಮಂದಿರ್ನ ಕಾಪಾಡೋಣ. ಹೌದು, ನಮ್ಮ ಅಮ್ಮಂದಿರ್ನ ನಾವು ಕಾಪಾಡಲೇಬೇಕು. ಮಕ್ಕಳು 3 ಜನ ಅವ್ರ ತಾಯಿಯಂದಿರನ್ನ ಕಾಪಾಡೋದಕ್ಕೋಸ್ಕರ ಊರಿನ ಹತ್ತಿರ ಹೋಗ್ತಾ ಇದ್ರು. ಆವಾಗ ಪ್ರವಾಹದ ನೀರಿನಲ್ಲಿ ಸಿಕ್ಕಾಕೊಂಡು ಚಿಚುಕಾಗಿ, ಚೋಟಿಗಿಳಿ, ಟುನಿಗುಬ್ಬಚ್ಚಿ ಎಲ್ರು ನೀರಲ್ಲಿ ಮುಳುಗುತ್ತಾ ಎದ್ದೇಳ್ತಾ ಹೋಗ್ತಾ ಇದ್ರು. ನಮ್ನ ಯಾರಾದ್ರೂ ಕಾಪಾಡಿ ಕಾಪಾಡಿ, ನಾವು ನೀರಲ್ಲಿ ಕೊಚ್ಕೊಂಡು ಹೋಗ್ತಿದೀವಿ. ಆವಾಗ ಚೋಟು, ಅಯ್ಯೋ, ನನ್ನಿಂದ ಉಸಿರಾಡಕ್ ಆಗ್ತಾ ಇಲ್ಲ. ಬನ್ನು, ಎಲ್ಲಿದ್ಯೋ ನನ್ನ ಮಗನೇ? ಅಪ್ಪ ಚಿನ್ನು, ಎಲ್ಲಿದ್ಯಾ? ನಾನು ಸತ್ತೋಗ್ತಾ ಇದ್ದೀನಿ, ನನ್ನ ಕಾಪಾಡು. ಬುಜ್ಜಿ ಮೇಲ್ ನಿಂತು ಜೋರಾಗಿ ಕಿಚ್ಚಾಡ್ಕೊಂಡು, ಅಮ್ಮ ಭಯಪಡಬೇಡಿ, ನಾವೆಲ್ಲರೂ ಇಲ್ಲೇ ಇದ್ದೀವಿ. ಈ ಮರದ ಕೊಂಬೆಗಳನ್ನು ಹಿಡ್ಕೊಂಡು ನೀರಿಗೆ ಇಳಿತೀವಿ, ನೀವು ನಮ್ಮ ಕೈನ ಹಿಡ್ಕೊಳ್ಳಿ. ಬನ್ನು ಆ ಬಳ್ಳಿನ ಹಿಡ್ಕೊಂಡು ನೇತಾಡ್ಕೊಂಡು, ಮಮ್ಮಿ ನನ್ನ ಕೈನ ಹಿಡ್ಕೊಳ್ಳಿ. ಚೋಟು ಮಮ್ಮಿ, ನನ್ನ ಕೈನ ಗಟ್ಟಿಯಾಗಿ ಇಟ್ಕೊಳ್ಳಿ. ಆವಾಗ ಚಿನ್ನುಕಾಗೇನೋ ಆ ನೀರಿನಲ್ಲಿ ಧುಮುಕಿ, ಚಿಚ್ಚು ಮಮ್ಮಿ, ನಾನು ನಿಮ್ ಪಕ್ಕನೇ ಇದ್ದೀನಿ, ತಗೊಳ್ಳಿ, ಈ ಕೊಂಬೆನ ಗಟ್ಟಿಯಾಗಿ ಇಟ್ಕೊಳ್ಳಿ.
ನೀರಿನ ವೇಗ ತುಂಬಾನೇ ಜಾಸ್ತಿ ಇತ್ತು. ಆ ನೀರು ಮಕ್ಕಳನ್ನ ಕೂಡ ಜೊತೆಗೆ ಇಳ್ಕೊಂಡು ಹೋಗ್ತಾ ಇತ್ತು. ಆದ್ರೂ ಕೂಡ ಮಕ್ಕಳು ಹೇಗೋ ಕಷ್ಟಪಟ್ಟು ಅವರವರ ತಾಯಿಯಂದಿರ ಹತ್ತಿರ ಬಂದ್ರು. ಬುಜ್ಜಿಗೂ ಬಚ್ಚಿ ಅವಳ ತಾಯಿ ಟುನಿನ ಹೋಗಿ ಗಟ್ಟಿಯಾಗಿ ಹಿಡ್ಕೊಂಡ್ಲು. ಅದೇ ರೀತಿ ಬನ್ನು ಚೋಟನ ಹಿಡ್ಕೊಂಡ, ಚಿನ್ನು ಚಿಚುನ ಹಿಡ್ಕೊಂಡ. ಪ್ರಾಣನ ಅವರು ಒತ್ತೆ ಇಟ್ಟು ಅವರ ತಾಯಿಯಂದಿರ ಪ್ರಾಣ ಕಾಪಾಡಿದ್ರು. ಬನ್ನು, ಚಿನ್ನು, ಬೇಗ ಹಗ್ಗದಿಂದ ಮೇಲಕ್ಕೆ ಎಳೀರಿ. ಇವಾಗ ಪ್ರವಾಹ ಬೇರೆ ಜಾಸ್ತಿ ಆಗ್ತಾ ಇದೆ. ಈ ಪ್ರವಾಹ ನೀರು ನಮ್ಮ ಮತ್ತೆ ನೀರೊಳಗೆ ಎಳಿತಾ ಇದೆ. ಆವಾಗ ಬನ್ನು ಗಿಳಿ ಜೋರಾಗಿ ಎಳಿತಾ ಇದ್ದೀನಿ ಕಣ್ರು, ಎಳಿತಾ ಇದ್ದೀನಿ. ನಮ್ಮಮ್ಮ ನಿಧಾನವಾಗಿ ಮೇಲೆ ಬರ್ತಾ ಇದ್ದಾರೆ, ಗಟ್ಟಿಯಾಗಿ ಎಳೀರಿ. ಚಿನ್ನುಕಾಗಿ ತುಂಬಾ ಆಯಾಸದಿಂದ ಅಪ್ಪ, ಹೇಗೋ ನಾವು ಮೇಲೆ ಬಂದ್ಬಿಟ್ಟು, ಬನ್ನಿ ಆ ಬೆಟ್ಟದ ಮೇಲೆ ಹೋಗೋಣ. ಮಕ್ಕಳು 3 ಜನ ಹೇಗೋ ಕಷ್ಟಪಟ್ಟು ಅವರವರ ತಾಯಿಯಂದಿರನ್ನ ಕಾಪಾಡ್ಕೊಂಡು ಆ ಬೆಟ್ಟದ ಮೇಲೆ ಕರ್ಕೊಂಡು ಹೋದ್ರು ಸುರಕ್ಷಿತವಾಗಿ. ಈಗಾಗ್ಲೇ ಅಲ್ಲಿ ಲೂಸಿ ಪಾರಿವಾಳ ಮಹಿ ಹದ್ದು ಕೂಡ ಆ ಪ್ರವಾಹದಿಂದ ತಪ್ಪಿಸ್ಕೊಂಡು ಆ ಬೆಟ್ಟಕ್ಕೇನೆ ಬಂದು ಕೂತ್ಕೊಂಡಿದ್ರು. ತಾಯಿಯಂದಿರು 3 ಜನನು ಕಣ್ಬಿಟ್ಟು ಅವರ ಮುಂದ್ಗಡೆ ನಿಂತಿರುವ ಅವರ ಮಕ್ಕಳನ್ನ ನೋಡಿ ಕಣ್ಣಲ್ಲಿ ಕಣ್ಣೀರೊಂದಿಗೆ ಈ ರೀತಿ ಮಾತಾಡ್ತಿದ್ರು. ಪುಜ್ಜಿ, ನನ್ನ ಬಂಗಾರಿ, ಇಷ್ಟು ದಿನ ನಿನ್ನ ಸೋಂಬೇರಿ ಅಂತ ನಾನು ಬೈತಾ ಇದ್ದೆ. ಆದರೆ ಇವತ್ತು ನಿನ್ನ ಬುದ್ಧಿವಂತಿಕೆಯಿಂದನೇ ನೀನು ನನ್ನನ್ನು ಕಾಪಾಡಿದೀಯ. ನೀನು ಮಾತ್ರ ಇಲ್ಲದಿದ್ರೆ ಇವಾಗ ನೀರೊಳಗೆ ಮುಳುಗಿ ಸತ್ತೋಗ್ತಿದ್ದೆ. ಆವಾಗ ಚೋಟು ಗಿಳಿ ಬನ್ನೂನ ನೋಡಿ, ಹೌದು ಕಣೋ ಬನ್ನು, ನೀವು ಓದಿ ಕೆಲ್ಸಕ್ಕೆ ಹೋಗಿಲ್ಲ, ಸೋಂಬೇರಿಗಳು ಅಂತ ನಿಮ್ನ ಏನೇನೋ ಮಾತಾಡ್ತಾ ಇದ್ದು. ಆದ್ರೆ ನೀವೇ ಇವತ್ತು ನಮ್ನ ಕಾಪಾಡಿದ ದೇವರು. ಚಿಚುಕಾಗೆ ಚಿನ್ನುನ ನೋಡಿ, ನನ್ನ ಮಗನೇ, ಅಪಾಯದ ಸಮಯದಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ನೀವೇ ಇವತ್ತು ನಮ್ಮನ್ನ ಕಾಪಾಡಿದೀರಾ. ನಾವು ದೊಡ್ಡ ತಪ್ಪು ಮಾಡ್ಬಿಟ್ಟು. ಮಹಿ ಹದ್ದು ಪಕ್ಕದಲ್ಲಿ ಬಂದು, ಆ ಮಕ್ಳೇ, ಇಷ್ಟು ದಿನ ನಿಮ್ನ ಸೋಂಬೇರಿಗಳು, ಬುದ್ಧಿ ಇಲ್ಲದ ಮಕ್ಕಳು ಅಂತ ಏನೇನೋ ಮಾತಾಡ್ತಾ ಇದ್ದೋ. ಆದ್ರೆ ನೀವು ನಿಮ್ಮ ವಿದ್ಯಾಭ್ಯಾಸದ ಬುದ್ಧಿವಂತಿಕೆಯಿಂದ, ಸಮಯ ಸ್ಫೂರ್ತಿಯಿಂದ ಹಸುಗಳನ್ನು ನಿಮ್ಮ ತಾಯಿಯಂದಿರನ್ನ ಹೇಗೆ ಕಾಪಾಡಿದ್ರಿ ಅಂತ ನಾವು ನೋಡ್ದೋ. ನಾವು ಮಾತಾಡಿದ್ದು ತಪ್ಪೆ, ನಮ್ಮನ್ನು ಕ್ಷಮಿಸಿ. ಹೌದು ಮಕ್ಕಳೇ, ನಮ್ಮನ್ನು ಕ್ಷಮಿಸಿ. ನಮ್ಮ ಅನುಭವದ ಮುಂದೆ ನಿಮ್ಮ ಬುದ್ಧಿವಂತಿಕೆ ದೊಡ್ಡದು ಅಂತ ನೀವು ತೋರಿಸ್ಬಿಟ್ರಿ. ಬುಜ್ಜಿ ನಗುತ್ತಾ, ಪರವಾಗಿಲ್ಲ ಮಗಿ ಲೂಸಿ ಆಂಟಿ, ನಾವು ಕೆಲಸ ಮಾಡದೆ ಮನೆಯಲ್ಲೇ ಕೂತ್ಕೊಂಡು ಸೋಂಬೇರಿಯಾಗಿ ಇದ್ದೀವಿ ಅಂತ ನೀವು ತಿಳ್ಕೊಂಡಿದ್ದೀರಾ. ಆದ್ರೆ ಕಷ್ಟ ಬಂದಾಗ ಹೇಗೆ ಅದನ್ನು ಎದುರಿಸಬೇಕು ಅಂತ ನಮ್ಮ ಬುದ್ಧಿವಂತಿಕೆ ಹೇಳಿಕೊಡುತ್ತೆ. ನಾವು ಯಾವಾಗ್ಲೂ ಸೋಂಬೇರಿಗಳಾಗಿ ಕೂತ್ಕೊಂಡು ಕಾಲಕ್ಷೇಪ ಏನು ಮಾಡ್ಲಿಲ್ಲ. ಈ ಪ್ರಕೃತಿ, ಈ ಊರನ್ನು ಕಷ್ಟ ಬಂದಾಗ ಏನೆಲ್ಲ ಮಾಡ್ಬೇಕು ಅಂತ ಆಲೋಚನೆಗಳನ್ನ ಮಾಡ್ತಿದ್ದೋ. ಚಿನ್ನು ನಗುತ್ತಾ, ಮಮ್ಮಿ ಅದೆಲ್ಲ ಇರ್ಲಿ, ಇನ್ ಮುಂದೆ ಬೆಳಿಗ್ಗೆ ಬೆಳಿಗ್ಗೆ ನಮ್ಮನ್ನ ಬೈಯೋದನ್ನ ನಿಲ್ಸ್ತೀರಾ ಇಲ್ವಾ? ಚಿಚುಕಾಗೆ ಅದನ್ ಕೇಳಿ ನಗುತ್ತಾ, ಆಹಾ, ಎಂತ ಆಸೆ ಕಣೋ ನಿನ್ಗೆ. ನೀನು ನಮ್ಮನ್ನ ಕಾಪಾಡಿದ್ರು ಕೂಡ ನಾಳೆ ಬೆಳಿಗ್ಗೆಯಿಂದ ನೋಡು ನಿನ್ನ ಎಷ್ಟು ಬೇಗ ಎಬ್ಬಿಸ್ತೀನಿ ಅಂತ. ಅದನ್ನ ಕೇಳಿ ಎಲ್ರೂ ಜೋರಾಗಿ ನಗಾಡ್ತಾ ಇದ್ರು. ಆ ಬೆಟ್ಟದ ಮೇಲೆ ಅವರ ನಗುವಿನ ಶಬ್ದ ಕೇಳಿಸ್ತಾ ಇತ್ತು. ಪ್ರವಾಹ ಎಲ್ಲಾನು ಮುಗಿದ್ಮೇಲೆ ಎಲ್ಲ ಪಕ್ಷಿಗಳು ಅವ್ರವ್ರ ಮನೆಗೆ ಹೋದ್ರು. ಇಲ್ಲಿವರೆಗೂ ಸೋಮಾರಿ ಪಕ್ಷಿಗಳು ಅಂತ ಮಕ್ಕಳನ್ನ ಕರೀತಿದ್ದ ಆ ಊರಿನವ್ರೆ ಇವಾಗ ವೀರ ಸಾಹಸ ಪಕ್ಷಿಗಳು ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಹಾಗೆ ಮಕ್ಕಳು 3 ಜನ ಸೋಮಾರಿತನದಿಂದ ಇದ್ರು ಕೂಡ ಒಂದು ಅಪಾಯ ಅಂತ ಬಂದಾಗ ಆ ಊರಿನಲ್ಲಿದ್ದ ಎಲ್ಲಾ ಪಕ್ಷಿಗಳ ಪ್ರಾಣವನ್ನ ಕಾಪಾಡಿ ಒಳ್ಳೆ ಹೆಸರು ಕೂಡ ತಗೊಂಡ್ರು. ಮಳೆಯಲ್ಲಿ ಮರದಲ್ಲಿ ಉಯ್ಯಾಲೆ ಮನೆ. ಪಕ್ಷಿಗಳ ಊರಿನಲ್ಲಿ ಪಕ್ಷಿಗಳು ಎಲ್ರೂ ತುಂಬಾ ಸಂತೋಷವಾಗಿದ್ರು. ಎಲ್ರೂ ಅಡವಿಯಲ್ಲಿ ಸಿಗುವ ಮರದ ಕಟ್ಟಿಗೆಗಳು, ಹುಲ್ಲುಗಳು, ಎಲೆಗಳನ್ನ ಉಪಯೋಗ ಮಾಡ್ಕೊಂಡು ಮರದ ಮೇಲೆ ಮನೆ ಕಟ್ಕೊಂಡು ಬಾಳ್ತಾ ಇದ್ರು. ಒಂದಿನ ರಾತ್ರಿಯ ಸಮಯ ಪಕ್ಷಿಗಳ ಊರಿನಲ್ಲಿ ವಾತಾವರಣ ಬದಲಾಗ್ತಾ ಇತ್ತು. ಜೋರಾಗಿ ಬೀಸ್ತಾ ಇದ್ದ ಬಿರುಗಾಳಿಯ ಜೊತೆ ಆ ಊರಿನಲ್ಲಿ ಜೋರಾಗಿ ಮಳೆನೂ ಸುರಿಯಕ್ಕೆ ಶುರುವಾಯಿತು. ಅದು ಮಾತ್ರವಲ್ಲದೆ ಗುಡುಗು ಮಿಂಚು ಶಬ್ದದೊಂದಿಗೆ ಆ ಅಡವಿನ ನೋಡಕ್ಕೆ ತುಂಬಾ ಭಯಂಕರವಾಗಿತ್ತು. ಹಾಗೆ ಬೀಸ್ತಾ ಇದ್ದ ಬಿರುಗಾಳಿಗೆ ಪಾಪ ಚಿಚುಕಾಗಿಯ ಮನೆ ಚಾವಣಿ ಹಾರ್ಕೊಂಡು ಹೋಗಿ ಎಲ್ಲೋ ಬಿದ್ದೋಯ್ತು. ಮನೆಯೊಳಗಡೆ ಇರಕ್ಕಾಗದೆ ಮರದ ಕೆಳಗಡೆ ನಿಂತ್ಕೊಂಡು ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಕೂಡ ಮಳೆಯಲ್ಲಿ ನನಿತಾ ಇದ್ರು. ಒಬ್ರನ್ನೊಬ್ರು ಗಟ್ಟಿಯಾಗಿ ಹಿಡ್ಕೊಂಡು ರಾತ್ರಿ ಅಲ್ಲೇ ಕೂತ್ಕೊಂಡಿದ್ರು. ಮರುದಿನ ಬೆಳಗ್ಗೆ ಮಳೆ ನಿಂತೋಯ್ತು. ಆವಾಗ ಪಕ್ಷಿಗಳೆಲ್ಲರೂ ಮನೆ ಬಿಟ್ಟು ಹೊರಗಡೆ ಬಂದು ನೋಡಿದ್ರೆ ಚಿಚುಕಾಗೆಯ ಮನೆಯ ಪರಿಸ್ಥಿತಿ ತುಂಬಾನೇ ಮೋಸವಾಗಿತ್ತು. ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಅವರ ಮನೆಯ ಕೆಳಗಡೆ ನಿಂತ್ಕೊಂಡಿದ್ರು. ಅಯ್ಯೋ ದೇವ್ರೇ, ಯಾಕಪ್ಪ ನಮಗೆ ಇಷ್ಟು ದೊಡ್ಡ ಕಷ್ಟ? ನಾವು ಏನ್ ತಪ್ಪು ಮಾಡ್ದೋ ಅಂತ ಎಲ್ಲರೂ ನೋಡಿ. ನಾನು ಎಷ್ಟು ಕಷ್ಟಪಟ್ಟು ದುಡಿದು ಕಟ್ಟಿದಂತಹ ನನ್ನ ಮನೆ ಹೇಗೆ ಮಳೆಗೆ ಬಿದ್ದೋಗಿದೆ ಅಂತ. ರಾತ್ರಿ ನಾನು ನನ್ನ ಮಗ ಮಳೆಯಲ್ಲಿ ಎಷ್ಟೊಂದು ಕಷ್ಟಪಟ್ಟು, ಯಾಕೆ ನನಗೆ ಮಾತ್ರ ಇಷ್ಟು ದೊಡ್ಡ ದೊಡ್ಡ ಶಿಕ್ಷೆಗಳು ಸಿಗ್ತಾ ಇದೆ? ಆವಾಗ ಮಹಿ ಹದ್ದು ನಗುತ್ತಾ,
ಆ ಶಿಕ್ಷೆ ಆ ದೇವ್ರು ನಿನಗೆ ಕೊಟ್ಟಿಲ್ಲ ಚಿಚ್ಚು, ನಿನಗೆ ನೀನೇ ಶಿಕ್ಷೆನ ಕೊಟ್ಕೊಂಡಿರೋದು. ಇಂತಹ ಮನೆನ ಕಟ್ಕೊಂಡ್ರೆ ಗಾಳಿ ಮಳೆಗೆ ಅಲ್ಲ, ಸುಮ್ನೆ ಒಂದು ಸಣ್ಣ ಗಾಳಿ ಬಂದ್ರೂ ಕೂಡ ಈ ಮನೆ ಬಿದ್ದೋಗುತ್ತೆ, ಹಾಗೆ ಕಟ್ಟಿದೀಯಾ? ಗಟ್ಟಿಯಾದ ಹುಲ್ಲಿನಿಂದ ಕಟ್ಟು ಅಂತ ಹೇಳಿದ್ರೆ ನೀನ್ ಕೇಳ್ದ? ಚೋಟಗಿಳಿ ಕೋಪದಿಂದ, ಹೌದು ಚಿಚ್ಚು, ಮಗಿಯವರು ಹೇಳಿದ್ದು 100ಕ್ಕೆ 100 ಸತ್ಯ. ನೀನು ಹೋಟೆಲ್ ವ್ಯಾಪಾರ ಮಾಡಿ ಚೆನ್ನಾಗಿ ತಾನೇ ಹಣವನ್ನು ಸಂಪಾದನೆ ಮಾಡಿಟ್ಟಿದ್ದೆ. ಇವಾಗ ಹಣ ಇಲ್ಲದ ಹಾಗೆ ಜಿಪುಣತನದಿಂದ ಮನೆನ ಕಟ್ಕೊಂಡ್ರೆ ಇನ್ನೇನಾಗೋದು? ನಾವೆಲ್ಲರೂ ಚೆನ್ನಾಗಿ ಒಣಗಿರುವ ಒಳ್ಳೆ ಹುಲ್ಲಿನಿಂದ ಮನೆಯನ್ನು ಕಟ್ಟು ಅಂತ ಹೇಳಿದಾಗ ನೀನು ಅಲ್ಲಲ್ಲಿ ಕೆಳಗೆ ಬಿದ್ದಂತಹ ಹುಲ್ಲಿನಿಂದ ಮನೆಯನ್ನು ಕಟ್ಕೊಂಡೆ, ಮತ್ತಿನ್ನೇನಾಗುತ್ತೆ? ಆವಾಗ ಲೂಸಿ ಪಾರಿವಾಳ, ಹೌದು ಕುಹು, ನಾನು ಕೂಡ ಚಿಚ್ಚು ಜೊತೆ ಹೇಳ್ದೆ, ಒಳ್ಳೆ ಹುಲ್ಲಿನಿಂದ ಮನೆಯನ್ನು ಕಟ್ಕೋ ಅಂತ. ನಮ್ಮ ಮನೆಯೆಲ್ಲ ನೋಡ್ದ ಎಷ್ಟು ಗಟ್ಟಿಯಾಗಿ ಇದೆ ಅಂತ. ಆದ್ರೆ ನೀನು ಜಿಪುಣತನದಿಂದ ಮನೆಯನ್ನು ಕಟ್ಟಿದ್ರಿಂದ ತಾನೇ ಇವತ್ತು ನಿನ್ ಮಗ ಆ ಅರ್ಧರಾತ್ರಿಯಲ್ಲೇ ಮಳೆಯಲ್ಲಿ ನೆನ್ಕೊಂಡ್ ನಿಂತಿದ್ದ. ಇದಕ್ಕೆಲ್ಲ ನೀನೇ ತಾನೇ ಕಾರಣ ಚಿಚ್ಚು. ಆವಾಗ ಟುನಿ ಮಾತ್ರ ಸ್ವಲ್ಪ ಬೇಜಾರಿಂದ, ಚಿಚ್ಚು, ಚಿಂತೆ ಮಾಡ್ಬೇಡ, ಎಲ್ಲರೂ ಹೇಳಿದ್ದು ನಿನ್ನ ಒಳ್ಳೇದಿಕ್ಕೆ ತಾನೇ. ನೋಡ್ದ, ಎಲ್ಲರೂ ಚೆನ್ನಾಗಿರುವ ಮನೆಯನ್ನು ಕಟ್ಕೊಂಡು ಎಷ್ಟೊಂದು ಆರಾಮವಾಗಿದ್ದಾರೆ. ಸರಿ, ಆಗಿದ್ದೇನೋ ಆಗಿ ಹೋಯ್ತು. ಇನ್ ಮುಂದೆ ಒಳ್ಳೆ ಹುಲ್ಲಿನಿಂದ ಹಣ ಖರ್ಚಾದ್ರೂ ಪರವಾಗಿಲ್ಲ, 4 ಕಲ್ಲೆಲ್ಲ ಇಟ್ಟು ಚೆನ್ನಾಗಿ ಮನೆಯನ್ನು ಕಟ್ಕೋ, ಅದು ತಾನೇ ನಿನಗೂ ಕೂಡ ಒಳ್ಳೇದು. ಚಿಚ್ಚು ಎಲ್ಲರ ಮಾತನ್ನು ಕೇಳಿ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ಲು. ತುನಿ, ನನ್ನ ತಪ್ಪು ಏನು ಅಂತ ನಾನು ಅರ್ಥ ಮಾಡ್ಕೊಂಡೆ. ನನ್ನ ಜಿಪುಣತನದಿಂದನೇ ಇವತ್ತು ನನ್ನ ಮಗನನ್ನು ರಸ್ತೆಯಲ್ಲಿ ನಿಲ್ಲಿಸುವ ಪರಿಸ್ಥಿತಿ ಬಂದಿದೆ. ಅದು ಮಾತ್ರ ಅಲ್ಲದೆ ನಿಮ್ಮ ಮಧ್ಯದಲ್ಲಿ ನೀವೆಲ್ಲರೂ ನಗುವ ಪರಿಸ್ಥಿತಿ ಕೂಡ ಬಂದ್ಬಿಟ್ಟಿದೆ. ಸರಿ ಸರಿ, ಇನ್ ಮುಂದೆ ಅದ್ರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಹಳದ್ನ ಬಿಟ್ಬಿಟ್ಟು ಸ್ವಲ್ಪ ಹಣ ಖರ್ಚು ಮಾಡಿ ಚೆನ್ನಾಗಿರುವ ಮನೇನ ಕಟ್ಕೋ. ಪರಿಸ್ಥಿತಿ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಪಕ್ಷಿಗಳು ಎಲ್ರೂ ಅವ್ರ ಮಾತಿಂದ ಚಿಚುಕಾಗೆ ಮನ್ಸಿಗೆ ತುಂಬಾನೇ ಗಾಯ ಮಾಡಿದ್ರು. ಅವ್ರೆಲ್ರೂ ಅಲ್ಲಿಂದ ಹೋದ್ಮೇಲೆ ಪಾಪ ಚಿಚುಕಾಗೆ ಅಲ್ಲೇ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ಲು. ಇದೆಲ್ಲವನ್ನು ದೂರದಿಂದ ನೋಡ್ತಾ ಇದ್ದ ಟುನಿಯ ಮಗಳಾದ ಬುಜ್ಜಿ ಹಾಗೂ ಚೋಟುವಿನ ಮಗನಾದ ಬನ್ನು ಇಬ್ರಿಗೂ ತುಂಬಾ ಬೇಜಾರಾಯ್ತು. ಅವರಿಬ್ರು ಕೂಡ ತುಂಬಾನು ಬೇಜಾರಿಂದ ಚಿಚುಕಾಗೆಯ ಹತ್ತಿರ ಬಂದ್ರು. ಅವಾಗ ಬುಜ್ಜಿಗೂ ಬಜ್ಜಿ ಚಿಚುಕಾಗೆ ಕೈಯನ್ನ ಹಿಡಿದು, ಚಿಚ್ಚು ಆಂಟಿ, ನೀವು ಚಿಂತೆ ಮಾಡ್ಬೇಡಿ. ನಮ್ಮಮ್ಮ ಚೋಟು ಆಂಟಿ ನಿಮ್ಮನ್ನ ಹಾಗೆ ಮಾತಾಡಿದ್ರೆ ಹೊರತು ಅವರಿಗೆ ನಿಮ್ಮ ಮೇಲೆ ತುಂಬಾ ಬೇಜಾರಾಗಿದೆ. ನಡೆದಿದ್ನೆಲ್ಲ ಮರೆತು ಹೋಗಿ. ಹೌದು ಆಂಟಿ, ನೀವು ಜಿಪ್ಪುಣರು ಅಂತ ತಾನೆ ಎಲ್ಲರೂ ನಿಮ್ನ ಒಂದೊಂದು ಮಾತು ಹೇಳಿ ಹೋಗ್ತಾ ಇದ್ದಾರೆ. ಆದ್ರೆ ಅವ್ರ ಮುಂದೆ ನೀವು ಹೀಗೇನೆ ಇರಬಾರ್ದು. ಚೆನ್ನಾಗಿರುವ ಮನೆಯನ್ನು ಕಟ್ಬೇಕು. ನೀವು ಚೆನ್ನಾಗಿರುವ ಮನೆನ ಕಟ್ಕೊಳ್ಳಕ್ಕೆ ನಮ್ ಜೊತೆ ಒಂದು ಒಳ್ಳೆ ಐಡಿಯಾ ಇದೆ ಆಂಟಿ, ನಿಮ್ಗೋಸ್ಕರ ಹೇಳ್ತೀವಿ. ಆವಾಗ ಚಿಚುಕಾಗೆ ಅವಳ ಕಣ್ಣೀರನ್ನ ಒರೆಸ್ಕೊಂಡು, ಏನ್ ಮಕ್ಳೇ, ನೀವು ನನಗೆ ಬುದ್ಧಿ ಹೇಳ್ತೀರಾ? ಸರಿ ಮಕ್ಳೇ, ನೀವು ಏನ್ ಹೇಳ್ತೀರಾ ಅಂತ ನಾನು ಕೂಡ ಕೇಳ್ತೀನಿ. ನಾನು ಏನು ಉಪಯೋಗ ಮಾಡಿ ಮನೆ ಕಟ್ಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಆಂಟಿ, ಮೊನ್ನೆ ನಮ್ಮ ಟೀಚರ್ ಪಾಠ ಮಾಡುವಾಗ ಒಂದು ವಿಚಾರವನ್ನ ಹೇಳಿದ್ರು. ನೀವು ಇನ್ ಮುಂದೆ ಹುಲ್ಲಿನಿಂದನೋ ಕೊಂಬೆಗಳಿಂದನೋ ಮನೆನ ಕಟ್ಬೇಡಿ. ಬಿದಿರಿನ ಕೊಂಬೆಗಳಿದೆ ಅಲ್ವಾ, ಅದರಿಂದ ಮನೆನ ಕಟ್ಕೋಬೇಕಂತೆ. ಅದರಲ್ಲಿ ಮನೆ ಕಟ್ಟಿದ್ರೆ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತೆ. ಹೌದು ಆಂಟಿ, ಬಿದಿರು ಎಷ್ಟೇ ಗಾಳಿ ಬಂದ್ರೂ ಬಾಗದಿಲ್ಲ. ಯಾಕೆ ಗೊತ್ತಾ? ಅದು ತುಂಬಾನೇ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ಇರುತ್ತೆ ಆಂಟಿ. ಹೌದು ಆಂಟಿ, ಬುಜ್ಜಿ ಹೇಳಿದ ರೀತಿ ನೀವು ಇಲ್ಲೇ ಪಕ್ಕದಲ್ಲಿರುವ ಕಾಡಿಗೆ ಹೋಗಿ ದೊಡ್ಡ ದೊಡ್ಡ ಬಿದಿರಿನ ಕೊಂಬೆಗಳನ್ನು ತಗೊಂಬನ್ನಿ. ಆ ಬಿದಿರಿನಿಂದ ನೀವು ಸ್ಟ್ರಾಂಗ್ ಆಗಿರುವ ಮನೆಯನ್ನು ಕಟ್ಟಿಕೊಂಡ್ರೆ ಯಾವ ಮಳೆ ಗಾಳಿ ಬಂದ್ರೂ ಕೂಡ ನಿಮ್ನ ಏನು ಮಾಡಕ್ಕಾಗಲ್ಲ. ಆವಾಗ ಚಿಚುಕಾಗೆಯ ಕಣ್ಣಲ್ಲಿ ಸ್ವಲ್ಪ ಆಸೆ ಕಾಣಿಸ್ತು. ನಿಜನ ಬುಜ್ಜಿ? ಬಿದಿರಿನ ಕೊಂಬೆಗಳು ಅಷ್ಟೊಂದು ಗಟ್ಟಿಯಾಗಿರುತ್ತಾ? ನೀವು ವಯಸ್ಸಲ್ಲಿ ಚಿಕ್ಕ ಮಕ್ಕಳಾದ್ರೂ ಕೂಡ ನನಗೆ ಒಳ್ಳೆ ಆಲೋಚನೆಯನ್ನು ಕೊಟ್ಟಿದ್ದೀರಾ. ಸರಿ, ನೀವು ಹೇಳಿದ ರೀತಿ ನಾನು ಕಾಡಿಗೆ ಹೋಗಿ ಗಟ್ಟಿಯಾಗಿರುವ ಬಿದಿರಿನ ಕೊಂಬೆಗಳನ್ನು ತಂದು ಸುಂದರವಾದ ಮನೆಯನ್ನು ನನ್ನ ಮಗನಿಗೋಸ್ಕರ ಕಟ್ತೀನಿ. ನಿಮಗೆ ತುಂಬಾ ಥ್ಯಾಂಕ್ಸ್. ನೀವು ತುಂಬಾನೇ ಬುದ್ಧಿವಂತ ಮಕ್ಕಳು. ಹಾಗೆ ಮರುದಿನಾನೇ ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಅಡವಿಗೆ ಹೋಗಿ ಅವರು ಅಡವಿಯಲ್ಲಿ ಸಿಕ್ಕಿರುವ ಬಿದಿರಿನ ಕೊಂಬೆಗಳನ್ನೆಲ್ಲ ಕಡ್ದು ಅದನ್ನ ಒಂದು ಹಗ್ಗ ಹಾಕಿ ಕಟ್ಟಿ ಅದನ್ನ ಎತ್ಕೊಂಡು ಅಲ್ಲಿಂದ ಅವ್ರ ಮನೆ ಇದ್ದ ಜಾಗಕ್ಕೆ ಬಂದ್ರು. 2-3 ದಿನ ಹಗಲು ರಾತ್ರಿ ತುಂಬಾನೇ ಕಷ್ಟಪಟ್ಟು ಮಣ್ಣು ಹಾಗೂ ಹಗ್ಗದ ಮೂಲಕ ಅದರ ಸಹಾಯದೊಂದಿಗೆ ಬಿದಿರನ್ನ ಕಟ್ಟಿ ಒಂದು ಅಂದವಾದ ಬಿದಿರಿನ ಮನೆಯನ್ನ ತಯಾರು ಮಾಡಿದ್ರು. ಆ ಮನೆ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಒಂದು ಆನೆನೇ ಬಂದು ಗುದ್ದಿದ್ರು ಕೂಡ
ಆ ಮನೆಗೆ ಏನೂ ಆಗಲ್ಲ. ಹೀಗಿರುವಾಗ ಒಂದಿನ ಮನೆ ಹೊರಗಡೆ ಕೂತ್ಕೊಂಡು ಚಿನ್ನು ಅವನ್ ಮನೆನ ನೋಡಿ ತುಂಬಾ ಸಂತೋಷ ಪಡ್ತಿದ್ದ. ಅಮ್ಮ, ನೋಡಿದ್ರೋ ನಮ್ಮ ಮನೆ ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಅಲ್ವಾ? ಬುಜ್ಜಿ ಬನ್ನು ಹೇಳಿದ ರೀತಿ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಇವಾಗ ಯಾವ ಗಾಳಿ ಮಳೆ ಬಂದ್ರೂ ನಮ್ನ ಏನು ಮಾಡಕ್ಕಾಗಲ್ಲ. ಚಿಚುಕಾಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಹೌದು ಕಣೋ ಬನ್ನು, ಬಿದಿರು ತುಂಬಾನೇ ಸ್ಟ್ರಾಂಗ್. ಆದ್ರೂ ಕೂಡ ನನ್ ಮನ್ಸಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಅನುಮಾನ ಬರ್ತಾ ಇದೆ ಕಣೋ. ಚಿನ್ನುಕಾಗೆ ತುಂಬಾ ಆಶ್ಚರ್ಯದಿಂದ, ಅನುಮಾನನ ಏನಾಯ್ತಮ್ಮ? ಎಲ್ಲನೂ ಚೆನ್ನಾಗಿದೆ ತಾನೇ? ಹಾಗೆ ಅಲ್ಲ ಕಣು ಚಿನ್ನು, ನಾವು ಬಿದಿರಿನಿಂದ ಸ್ಟ್ರಾಂಗ್ ಆಗಿ ಮನೆನ ಕಟ್ಟಿದೀವಿ. ಆದ್ರೆ ನಾವು ಯಾವ್ದ್ರ ಮೇಲೆ ಮನೆ ಕಟ್ಟಿದೀವಿ? ಮರದ ಮೇಲೆ ತಾನೇ. ಸಾಧಾರಣವಾದ ಮಳೆ ಬಂದ್ರೆ ಏನೂ ಆಗಲ್ಲ, ಸರಿ ಬಿಟ್ಬಿಡೋಣ. ಆದ್ರೆ ಜೋರಾಗಿ ಬಿರುಗಾಳಿ ಬಂದ್ರೆ ಮರ ಅಲುಗಾಡುತ್ತೆ, ಆವಾಗಾದ್ರೂ ಮನೆ ಕೆಳಗೆ ಬೀಳತ್ತಾನೆ. ಹಾಗೆಲ್ಲ ಆದ್ರೆ ಮನೆ ಎಷ್ಟೊಂದು ಗಟ್ಟಿಯಾಗಿದ್ರು ಬಿರುಗಾಳಿಗೆ ಮರನೇ ಮುರಿದೋಗಿ ಕೆಳಗೆ ಬೀಳುವಾಗ ಮನೆ ಜೊತೆಗೆ ಸೇರಿ ನಾವು ಕೂಡ ಕೆಳಗೆ ಬೀಳಲ್ವಾ? ಆವಾಗ ಚಿನ್ನುಕಾಗೆ ಹೆದರ್ಕೊಂಡೆ, ಅಮ್ಮ, ನಿಜನೇ ಅಮ್ಮ, ನೀವ್ ಹೇಳುವಾಗನೇ ನನಗೂ ಕೂಡ ಆಲೋಚನೆ ಆಗ್ತಾ ಇದೆ. ಜೋರಾಗಿ ಬಿರುಗಾಳಿ ಬಂದ್ರೆ ಮರ ಬಿದ್ದೋಗುತ್ತೆ, ಮರ ಜೊತೆ ಸೇರಿ ನಾವು ಕೂಡ ಬೀಳ್ತೀವಾಗ ಏನಮ್ಮ ಮಾಡೋದು? ಆವಾಗ ಚಿಚುಕಾಗೆ ತುಂಬಾ ಉತ್ಸಾಹದಿಂದ, ಭಯ ಪಡ್ಬೇಡ ಕಣೋ ಚಿನ್ನು, ನನ್ನ ಮೂಳೆಗೆ ಒಂದು ಅದ್ಭುತವಾದ ಆಲೋಚನೆ ಬಂದಿದೆ. ಈ ಮನೆಯನ್ನು ಮರದ ಮೇಲೆ ಕಟ್ಟಿದ್ರೆ ತಾನೇ ನಮಗೆ ಗಾಳಿ ಬಂದ್ರೆ ಕೆಳಗೆ ಬಿದ್ದೋಗ್ತೀವಿ ಎನ್ನುವ ಭಯ. ನಾವು ಇದನ್ನು ಕಾಡಿಗೆ ಎತ್ಕೊಂಡೋಗಿ ಕಾಡಿನ ಮಧ್ಯ ಎರಡೂ ಮರಗಳ ನಡುವೆ ಉಯ್ಯಾಲೆಯಾಗೆ ಕಟ್ಟಿಕೊಳ್ಳೋಣ. ಹಾಗೆ ಕಟ್ಟಿದ್ರೆ ಗಾಳಿ ಬಂದಾಗ ನಮ್ಮ ಮನೆ ಆ ಕಡೆ ಈ ಕಡೆ ಅಲುಗಾಡುತ್ತೆ ಹೊರತು ಕೆಳಗೆ ಬಿದ್ದೋಗುವ ಚಾನ್ಸೇ ಇಲ್ಲ. ನಾವು ಆರಾಮವಾಗಿ ಇರ್ಬೋದು. ಆವಾಗ ಚಿನ್ನು ಸಂತೋಷದಿಂದ, ವಾವ್ ಅಮ್ಮ, ನೀವು ಜೀನಿಯಸ್. ಬನ್ನಿ ಬನ್ನಿ, ಇವಾಗ್ಲೇ ಹೋಗಿ ಆಗುವಂತ ಕೆಲಸವನ್ನು ನೋಡೋಣ ಬನ್ನಿ. ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಪುನಃ ಅಡವಿಗೆ ಹೋಗಿ ಅಲ್ಲಿ ತುಂಬಾನು ಸ್ಟ್ರಾಂಗ್ ಆಗಿರುವ ಬಳ್ಳಿಗಳನ್ನ ಮನೆಗೆ ತಗೊಂಡ್ ಬಂದ್ರು. ಆಮೇಲೆ ಮನೆಯ 4 ಮೂಲೆಗಳಲ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುವ ಆ ಬಳ್ಳಿಗಳನ್ನ ಕಟ್ಟಿ ಮೇಲೆ ಮರದಲ್ಲಿರುವ ತುಂಬಾ ಸ್ಟ್ರಾಂಗ್ ಆಗಿರುವ ಒಂದು ಕೊಂಬೆಯಲ್ಲಿ ಆ ಹಗ್ಗಗಳನ್ನ ಕಟ್ಟಿದ್ರು. ಇವಾಗ ಆ ಮನೆ ನೋಡಕ್ಕೆ ಗಾಳಿಯಲ್ಲಿ ಹಾರಾಡೋ ತರನೇ ಇತ್ತು, ಬಾವಲಿಗಳು ಮರದಲ್ಲಿ ನೇತಾಡೋ ತರ. ಆದ್ರೆ ಅದ್ ನೋಡಕ್ಕೆ ಚೆನ್ನಾಗಿತ್ತು. ರಾತ್ರಿ ಸಮಯ ಆಯ್ತು. ಚಿನ್ನು ಹಾಗೂ ಚಿಚು ಸಂತೋಷವಾಗಿ ಮಲಗಿ ನಿದ್ರೆ ಮಾಡಿದ್ರು. ಮರುದಿನ ಬೆಳಗ್ಗೆ ಉಳಿದ ಪಕ್ಷಿಗಳು ಎಲ್ರೂ ಕೂಡ ಆಹಾರ ಹುಡ್ಕೊಂಡು ಅಡವಿಗೆ ಹೋಗುವ ದಾರಿಯಲ್ಲಿ ಚಿಚುಕಾಗೆಯ ಮನೆಯನ್ನು ನೋಡಿದ್ರು. ಚಿಚುಕಾಗೆಯ ಮನೆ ಇವಾಗ ಹಗ್ಗದಲ್ಲಿ ನೇತಾಡೋ ತರ ಇತ್ತು. ಅದನ್ನ ನೋಡಿದಾಗ ಎಲ್ರಿಗೂ ತುಂಬಾ ಆಶ್ಚರ್ಯನೂ ಆಯ್ತು. ಆದ್ರೆ ಎಲ್ರಿಗೂ ಯಾಕೋ ತಮಾಷೆ ಮಾಡಿ ನಗ್ಬೇಕಂತಾನೂ ಅನಿಸ್ತು. ತುನಿ, ಆ ಚಿಚ್ಚುವಿನ ಮನೆ ನೋಡು, ಮೂಳೆನೇ ಇಲ್ಲದ ಹಾಗೆ ಮನೆಯನ್ನು ಕಟ್ಟಿರೋದು ಏನು? ಈ ಮನೆಯನ್ನು ಉಯ್ಯಾಲೆ ಹಾಗೆ ತೂಗ್ತಾನೆ ಇದೆ. ಆವಾಗ ಚೋಟು ನಗುತ್ತಾ, ಹೌದು ಮಗಿಯವರೇ, ನೀವು ಹೇಳಿದ ರೀತಿ ಚಿಚ್ಚುವಿಗೆ ಬುದ್ಧಿನೇ ಇಲ್ಲ. ಮನೆಯನ್ನು ಬಿದಿರಿನಿಂದ ಕಟ್ಟಿದೆ, ಆದ್ರೆ ಉಯ್ಯಾಲೆ ರೀತಿ ಕಟ್ಟಿದೆ. ಇವಳಿಗೆ ಬುದ್ಧಿ ಇದೆಯಾ ಇಲ್ವಾ? ಆವಾಗ ಲೂಸಿ ತಮಾಷೆ ಮಾಡಿ, ಏನೇ ಚಿಚ್ಚು, ವಾಸ್ತುವಿನವರನ್ನ ಎಲ್ಲಾದ್ರೂ ಹೋಗಿ ನೋಡಿ ಬಂದ? ಹಾಗೆ ಮರದಲ್ಲಿ ಉಯ್ಯಾಲೆ ರೀತಿ ಮನೆಯನ್ನು ಕಟ್ಕೊಂಡಿದ್ಯಲ್ಲ, ಗಾಳಿಗೆ ಆ ಉಯ್ಯಾಲೆ ಆಡುವಾಗ ನಿನಗೆ ನಿಜವಾಗ್ಲೂ ತಲೆ ತಿರುಗುವ ಹಾಗೆ ಅನ್ಸ್ತಾ ಇಲ್ವಾ? ಏನ್ ಚಿಚ್ಚು, ಎಲ್ಲರೂ ಹೇಳುವ ರೀತಿ ನೀನೇನು ವಿಚಿತ್ರವಾಗಿ ಮನೆಯನ್ನು ಕಟ್ಟಿದೀಯ? ಗಾಳಿ ಬಂದಾಗ ಮನೆ ಆ ಕಡೆ ಈ ಕಡೆ ಅಲುಗಾಡಲ್ವಾ? ಆಮೇಲೆ ಜೋರಾಗಿ ಗಾಳಿ ಬಂದಾಗ ನೀನು ಬಿದ್ದೋಗ್ಬಿಡ್ತೀಯ. ಇಲ್ ನೋಡು, ಮೊದ್ಲು ಮರದ ಮೇಲೆ ಸರಿಯಾಗಿ ಮನೆಯನ್ನು ಕಟ್ಕೊಂಡ್ ನೋಡೋಣ. ಆವಾಗ ಚಿಚುಕಾಗೆ ತುಂಬಾನೇ ಧೈರ್ಯದಿಂದ, ನೆಗಾಡ್ತಾ ಇದ್ದೀರಾ? ನೆಗಾಡಿ ನೆಗಾಡಿ. ನಿಮ್ಮೆಲ್ಲರಿಗೂ ನನ್ ಮನೆ ಇವಾಗ ಜೋಕರ್ ಮನೆ ರೀತಿನೇ ಕಾಣೋದು. ಆದ್ರೆ ನಿಮ್ಮೆಲ್ಲರಿಗಿಂತ 1 ಅಡಿ ನಾನು ಮುಂದೆ ಇಡ್ತೀನಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಮರದ ಮೇಲೆ ಮನೆಯನ್ನು ಕಟ್ಟಿಕೊಂಡ್ರೆ ಗಾಳಿ ಜೋರಾಗಿ ಬಂದಾಗ ಮರದ ಜೊತೆ ಸೇರಿ ಮನೆ ಕೂಡ ಕೆಳಗೆ ಬೀಳುತ್ತೆ ಎನ್ನುವ ಒಂದೇ ಒಂದು ಅಭಿಪ್ರಾಯದಿಂದ ನಾನೀಗೆ ಉಯ್ಯಾಲೆ ರೀತಿ ಮನೆಯನ್ನು ಕಟ್ಕೊಂಡಿದ್ದೀನಿ. ಗಾಳಿ ಬಂದಾಗ ಕೆಳಗೆ ಆಚೆ ಈಚೆ ಅಲುಗಾಡುತ್ತೆ ಹೊರತು ನನಗೂ ನನ್ನ ಪ್ರಾಣಕ್ಕೂ ಯಾವ ಅಪಾಯ ಬರಲ್ಲ. ಚಿಚುಕಾಗೆ ಮಾತಾಡಿದನ್ನ ಕೇಳಿ ಪಕ್ಷಿಗಳೆಲ್ರು ಇವಳಿಗೆ ಹುಚ್ಚಿಡ್ದಿದೆ ಅಂತ ಅನ್ಕೊಂಡು ಅವ್ರವ್ರ ಕೆಲಸ ಮಾಡ್ಕೊಳಕ್ ಹೋದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಕೂಡ ಆ ಉಯ್ಯಾಲೆ ಮನೆಯಲ್ಲೇ ಬಾಳ್ತಾ ಇದ್ರು. ಹೀಗಿರುವಾಗ ಒಂದಿನ ರಾತ್ರಿಯ ಸಮಯ. ಇದ್ದಕ್ಕಿದ್ದಂತೆ ಊರಿನಲ್ಲಿ ವಾತಾವರಣ ಬದಲಾಯಿತು. ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಆಕಾಶ ಇಡೀ ಮಿಂಚು ಗುಡುಗು ಶಬ್ದ ಕೇಳಿದ್ರೆ ಎಲ್ರಿಗೂ ತುಂಬಾನೇ ಭಯ ಆಗೋ ತರ ಇತ್ತು. ಹಾಗೇನೆ ಇಷ್ಟು ವರ್ಷದಲ್ಲಿ ಇಂತಹ ಒಂದು ಗಾಳಿ ಮಳೆನ ಆ ಊರು ನೋಡಿದ್ದೇ ಇಲ್ಲ. ಅಂತಹ ಭಯಂಕರವಾದ ಗಾಳಿ ಮಳೆ ಅದು.
ಪಕ್ಷಿಗಳ ಊರಿನಲ್ಲಿ ಈ ಗಾಳಿ ಮಳೆಗೆ ಪಕ್ಷಿಗಳು ಎಲ್ರೂ ಕೂಡ ಅವ್ರ ಪ್ರಾಣನ ಕೈಯಲ್ಲಿಟ್ಕೊಂಡು ತುಂಬಾನೇ ಹೆದರ್ಕೊಂಡಿದ್ರು. ಟುನಿ ಗುಬ್ಬಚ್ಚಿ ಹಾಗೂ ಬುಜ್ಜಿ ಈ ಮಳೆನ ನೋಡಿ ತುಂಬಾನು ಹೆದರಿದ್ರು. ಅಯ್ಯೋ, ಯಾರಾದ್ರೂ ಕಾಪಾಡಿ. ಬುಜ್ಜಿ, ನನ್ನ ಕೈನ ಗಟ್ಟಿಯಾಗಿ ಹಿಡ್ಕೊಮ್ಮ. ನಮ್ಮ ಮನೆ ಇವಾಗ ಬೀಳುತ್ತೆ. ನೀನು ನನ್ನ ಗಟ್ಟಿಯಾಗಿ ಹಿಡ್ಕೊ. ಆವಾಗ ಚೋಟು ಹಾಗೂ ಬನ್ನು ಇಬ್ರು ಕೂಡ ಮಳೆಯಲ್ಲಿ ನಲಿಯುತ್ತಾ, ಬನ್ನು, ಅಮ್ಮ ಕೈನ ಗಟ್ಟಿಯಾಗಿ ಹಿಡ್ಕೊಳ್ಳೋ. ನಮ್ಮ ಮನೆಯೆಲ್ಲ ಕೆಳಗೆ ಬಿದ್ದೋಯ್ತು. ಇನ್ ಮುಂದೆ ನಾವು ಎಲ್ಲೋಗೋದು ಅಂತ ಗೊತ್ತಿಲ್ಲ. ಗಾಳಿಗೆ ಹೊಡ್ಕೊಂಡು ಹೋಗ್ಬಿಡ್ತೀವಿ. ಗಟ್ಟಿ ಹಿಡ್ಕೊ. ಮಹಿ ಹಾರಾಡಕ್ಕಾಗದೆ ಗಾಳಿಗೆ ಕೆಳಗಡೆ ಬಿದ್ದು, ಈ ಗಾಳಿಗೆ ನನ್ನ ಮನೆ ಬಿದ್ದೋಯ್ತು. ಇಂಥ ಗಾಳಿನ ನನ್ನ ಜೀವನದಲ್ಲಿ ನಾನು ನೋಡಲೇ ಇಲ್ಲ. ಈ ಗಾಳಿಗೆ ನನ್ನಿಂದ ಮೇಲೆ ಹಾರಕ್ಕೆ ಕೂಡ ಆಗ್ತಾ ಇಲ್ಲ. ನಮ್ಮೂರಲ್ಲಿ ಎಲ್ಲ ಪಕ್ಷಿಗಳು ತೀರ್ಕೊಂಡಿರ್ಬೋದು. ಆವಾಗ ಲೂಸಿ, ಇವಾಗ ನಮ್ಮನ್ನ ಯಾರು ಕಾಪಾಡ್ತಾರೆ? ಯಾರಿದ್ದಾರೆ? ಎಲ್ಲವೂ ನಾಶವಾಗೋಯ್ತು. ಬೀಸ್ತಾ ಇದ್ದ ಜೋರಾದ ಗಾಳಿಯಲ್ಲಿ, ಅಂತಹ ಮಳೆಯಲ್ಲಿ, ಗುಡುಗು ಶಬ್ದದಲ್ಲಿ, ಮಿಂಚಿನ ಬೆಳಕಿನಲ್ಲಿ ಪಕ್ಷಿಗಳು ಎಲ್ರೂ ಒಂದ್ ದೃಶ್ಯ ನೋಡಿದ್ರು. ಈ ಗಾಳಿ ಮಳೆಗೆ ಎಲ್ಲರ ಮನೆಯೂ ಒಡೆದೋಗಿತ್ತು. ಆದ್ರೆ ಯಾವ ಮನೇನ ನೋಡಿ ಎಲ್ರೂ ನಗಾಡ್ತಾ ಇದ್ರು, ತಮಾಷೆ ಮಾಡ್ತಾ ಇದ್ರು. ಆ ಚಿಚುಕಾಗಿಯ ಮನೆಗಂತೂ ಏನೂ ಆಗ್ಲೇ ಇಲ್ಲ. ಆ ಮನೆ ಇನ್ನೂ ಸಂತೋಷವಾಗಿ ತುಂಬಾ ಸ್ಟ್ರಾಂಗ್ ಆಗಿ ಮರದ ಮೇಲೆ ನೇತಾಡ್ತಾನೆ ಇತ್ತು. ಎತ್ತ ಗಾಳಿ ಮಳೆಗೂ ಕೂಡ ಆ ಮನೆ ಯಾವುದು ಅಲ್ಲಾಡ್ಲೇ ಇಲ್ಲ. ಚಿಚು ಹಾಗೂ ಚಿನ್ನು ಮನೆಯೊಳಗಡೆನೆ ಕೂತ್ಕೊಂಡಿದ್ರು. ಆವಾಗ ಮಹಿ ಆಶ್ಚರ್ಯದಿಂದ, ಅಲ್ಲಿ ನೋಡಿ, ಚಿಚ್ಚುವಿನ ಮನೆ. ಆ ಗಾಳಿಗೆ ಸ್ವಲ್ಪ ಕೂಡ ಅಲುಗಾಡದೆ ನಿಂತಿದೆ ಆ ಮನೆ. ಚಿಚ್ಚು ಹೇಳಿದ ಟೆಕ್ನಿಕ್ ತುಂಬಾನೇ ಚೆನ್ನಾಗಿದೆ. ಗಾಳಿಗೆ ಆ ಮನೆ ಆ ಕಡೆ ಈ ಕಡೆ ಅಲುಗಾಡ್ತಿದೆ ಹೊರತು ಕೆಳಗೆ ಬಿದ್ದಿಲ್ಲ. ಸರಿ, ಬನ್ನಿ, ನಾವು ಚಿಚ್ಚುವಿನ ಮನೆಗೆ ಹೋಗೋಣ. ಪಕ್ಷಿಗಳು ಎಲ್ರೂ ಕೂಡ ಅವರವರ ಮಕ್ಕಳನ್ನ ತಬ್ಬಿ ಹಿಡ್ಕೊಂಡು ಆ ಮಳೆಗೆ ಗಾಳಿಗೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಚಿಚುಕಾಗಿಯ ಮನೆಯ ಹತ್ತಿರ ಬಂದ್ರು. ಚಿಚುಕಾಗಿಯ ಮನೆಯ ಹೊರಗಡೆ ನಿಂತ್ಕೊಂಡು ಅವಳ ಮನೆ ಬಾಗಿಲನ್ನ ತಟ್ಟಿ ಚಿಚುನ ಹೊರಗಡೆ ಕರೆದ್ರು. ಚಿಚ್ಚು, ಚಿಚ್ಚು, ಬಾಗಿಲು ತೆಗಿಯೇ. ಗಾಳಿಗೆ ನಮ್ಮ ಮನೆ ಎಲ್ಲ ಹೋಯ್ತು. ನಮ್ಮ ಮಕ್ಕಳೆಲ್ಲ ಚಳಿಗೆ ನಡುಗ್ತಾ ಇದ್ದಾರೆ. ಬಾಗಿಲು ತೆಗಿಯೇ. ಚಿಚುಕಾಗಿ ತಕ್ಷಣ ಮನೆ ಬಾಗಿಲನ್ನ ತೆರೆದು ಹೊರಗಡೆ ಬಂದ್ಲು. ಆವಾಗ ಪಕ್ಷಿಗಳು ಎಲ್ರೂ ಮಳೆಯಲ್ಲಿ ನನೆಯುತ್ತಾ ಚಳಿಯಲ್ಲಿ ನಡುಗುತ್ತಾ ಅವಳ ಮನೆ ಹೊರಗಡೆ ನಿಂತಿರೋದನ್ನ ನೋಡಿ ಚಿಚುಕಾಗಿ ಅಯ್ಯೋ ಪಾಪ ಅಂತ ಅಂದ್ಕೊಂಡ್ಲು. ಅಯ್ಯೋ ತುನಿ, ಚೋಟು, ಮಗಿ, ಏನು ಎಲ್ಲರೂ ಇಲ್ಲಿ ಬಂದು ನಿಂತಿದ್ದೀರಾ? ಅಯ್ಯಯ್ಯೋ, ಜೋರಾದ ಮಳೆ ಬರ್ತಾ ಇದೆ. ಬನ್ನಿ ಬನ್ನಿ, ಮೊದಲು ಮನೆಯೊಳಗೆ ಬನ್ನಿ. ಪಕ್ಷಿಗಳು ಎಲ್ರೂ ಅವ್ರ ಪ್ರಾಣನ ಕಾಪಾಡ್ಕೊಂಡು ಚಿಚುಕಾಗಿಯ ಮನೆಯೊಳಗಡೆ ಬಂದ್ರು. ಮನೆಯೊಳಗಡೆ ಬಂದವರಿಗೆ ಒಂದು ಆಶ್ಚರ್ಯ ಕಣ್ಣಿಗೆ ಕಾಣಿಸ್ತು. ಅದೇನಂದ್ರೆ, ಹೊರಗಡೆ ಗಾಳಿ ಮಳೆ ಬೀಸ್ತಾ ಇದ್ರು ಕೂಡ ಆ ಮನೆಯೊಳಗಡೆ ಎಲ್ಲಾನು ನಿಶಬ್ದ. ಉಯ್ಯಾಲೆಯ ತರ ಆ ಮನೆ ಮೆಲ್ಲೆ ಅಲಾಡ್ತಾ ಇತ್ತೇ ಹೊರತು ಆ ಮನೆಯೊಳಗಡೆ ಇರೋರಿಗೆ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಇಲ್ಲ. ಅಲ್ಲಿ ಒಂದ್ ಚಿಕ್ಕ ಗಾಳಿನೂ ಬೀಸ್ತಾ ಇಲ್ಲ. ಅದ ನೋಡಿ ಎಲ್ರಿಗೂ ತುಂಬಾನೇ ಆಶ್ಚರ್ಯ ಆಯ್ತು. ಏನ್ ಚಿಚ್ಚು, ಹೊರಗಡೆ ಇಷ್ಟು ದೊಡ್ಡ ಗಾಳಿ ಮಳೆ ಬೀಸ್ತಾ ಇರುವಾಗ ಮನೆಯೊಳಗೆ ಇಷ್ಟೊಂದು ಬೆಚ್ಚಗೆ ಇದೆ. ಗಾಳಿಗೆ ಮನೆಯೊಳಗೆ ಇದ್ದೀವಿ ಅಂತ ಭಯ ಆಗದೆ ಈ ಉಯ್ಯಾಲೆ ಆ ಕಡೆ ಈ ಕಡೆ ತೂಗ್ತಾ ಇರುವಾಗ ಚೆನ್ನಾಗಿ ನಿದ್ರೆ ಬರುವ ರೀತಿ ಇದೆ. ಟುನಿ ಚಿಚುಕಾಗಿಯ ಕೈಯನ್ನ ಹಿಡ್ಕೊಂಡು, ಚಿಚ್ಚು, ಅವತ್ತು ನಿನ್ ಮನೆನ ನೀನು ಕಟ್ಟಿರುವ ಸ್ಟೈಲ್ ಅನ್ನು ನೋಡಿ ನಾವೆಲ್ಲರೂ ನಿನ್ನ ತುಂಬಾ ಕೇವಲವಾಗಿ ಮಾತಾಡಿ ಹುಚ್ಚಿ ರೀತಿ ಮನೆ ಕಟ್ಟಿದಾಳೆ ಅಂತ ಆಲೋಚನೆ ಮಾಡಿದ್ದು. ಆದ್ರೆ ನೀನ್ ನಿಜವಾಗ್ಲೂ ದೊಡ್ಡ ಇಂಜಿನಿಯರ್. ನಿನ್ನ ಬುದ್ಧಿವಂತಿಕೆಯಿಂದ ನೀನಿವತ್ತು ಸೂಪರ್ ಆಗಿರುವ ಮನೆಯನ್ನು ಕಟ್ಕೊಂಡಿದ್ದೀಯಾ. ಹೌದು ಚಿಚ್ಚು, ಅವತ್ತು ನೀನು ಜಿಪುಣಿ ಅಂತ ಎಲ್ಲರ ಮುಂದೆ ನಿನ್ನ ತುಂಬಾ ಕೇವಲವಾಗಿ ಮಾತಾಡ್ಬಿಟ್ಟೆ. ಆದ್ರೆ ಅದನ್ನೆಲ್ಲ ನೀನು ಮನ್ಸಲ್ಲಿ ಇಟ್ಕೊಳ್ಳದೆ ನಮ್ನ ಇವತ್ತು ಮನೆಯೊಳಗೆ ಬಿಟ್ಟಿದೀಯಾ. ಹೌದು, ನಿನಗೆ ಈ ರೀತಿ ಮನೆ ಕಟ್ಟಕ್ಕೆ ಹೇಗೆ ಐಡಿಯಾ ಬಂತು? ಹೌದು ಚಿಚ್ಚು, ಇಂಥ ಮನೆನ ಕಟ್ಕೊಂಡ್ರೆ ಜೀವನದಲ್ಲಿ ಮಳೆಗೆ ಭಯಪಡಬೇಕಾದ ಅವಶ್ಯಕತೆನೇ ಇಲ್ಲ. ಆವಾಗ ಚಿಚುಕಾಗೆ ನಗುತ್ತಾ, ನೀವೆಲ್ಲ ಹಾಗೆ ಹೇಳ್ಬೇಡಿ. ನಾವೆಲ್ಲರೂ ಒಂದೇ ಊರಲ್ಲಿ ಇದ್ದೀವಿ. ಯಾರಿಗಾದ್ರೂ ಒಬ್ರಿಗೆ ಕಷ್ಟ ಬಂದ್ರೂ ಕೂಡ ಅಕ್ಕಪಕ್ಕದಲ್ಲಿ ಇರೋದ್ರಿಂದ ಎಲ್ಲರೂ ಅನ್ಯೋನ್ಯವಾಗಿ ಇರಬೇಕು. ಈ ರೀತಿ ಮನೆಯನ್ನು ಕಟ್ಲಿಕ್ಕೆ ನನಗೆ ಬನ್ನು ಬುಜ್ಜಿನೇ ಐಡಿಯಾನ ಕೊಟ್ಟಿದ್ದು. ಬಿದಿರಿನಿಂದ ಮನೆಯನ್ನು ಕಟ್ಟಿದ್ರೆ ಸ್ಟ್ರಾಂಗ್ ಆಗಿ ಇರುತ್ತೆ ಅಂತ. ಆದ್ರೆ ನಾನು ಸ್ವಲ್ಪ ಉಯ್ಯಾಲೆ ರೀತಿ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ, ಸೇಫ್ಟಿ ಆಗಿರುತ್ತೆ ಅಂತ ಕಟ್ಕೊಂಡೆ. ಸರಿ, ಎಲ್ಲರೂ ಇವತ್ತು ನನ್ ಮನೇಲೇ ಇರಿ. ಆ ದಿನ ರಾತ್ರಿ ಇಡೀ ಗಾಳಿ ಮಳೆ ಜೋರಾಗಿ ಬೀಸ್ತಾನೆ ಇತ್ತು. ಆದ್ರೆ ಪಕ್ಷಿಗಳೆಲ್ಲರೂ ಚಿಚುಕಾಗಿಯ ಮನೆಯಲ್ಲಿ ಸಂತೋಷವಾಗಿ ಮಲ್ಗೆ ನಿದ್ರೆ ಮಾಡಿದ್ರು. ಮರುದಿನ ಬೆಳಗಾಯ್ತು. ಮೆಲ್ಲೆ ಸೂರ್ಯನು ಹೊರಗಡೆ ಬಂದ. ಮಳೆನೂ ನಿಂತೋಗಿತ್ತು. ಪಕ್ಷಿಗಳೆಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬಂದು ಮರದ ಕೆಳಗಡೆ ಕೂತ್ಕೊಂಡು ಈ ರೀತಿ ಮಾತಾಡ್ತಾ ಇದ್ರು. ಪಕ್ಷಿಗಳೇ, ನಿನ್ನೆ ರಾತ್ರಿ ನಡೆದಂತಹ ಸಂಭವದಿಂದ ನಾವೆಲ್ಲರೂ ತುಂಬಾನೇ ನೊಂದೋಗಿದ್ದೀವಿ. ಹಳೆ ಕಾಲದ ಹಾಗೆ
ಹುಲ್ಲಿನಿಂದ ಮನೆ ಕಟ್ಕೊಂಡ್ರೆ ನಾವೆಲ್ಲರೂ ಸೇಫ್ಟಿಯಾಗಿ ಇರೋದಿಲ್ಲ ಅಂತ ಗೊತ್ತಾಯ್ತು. ಅದರಿಂದ ಇವತ್ತೇ ನಾವು ಕಾಡಿಗೆ ಹೋಗಿ ಚಿಚ್ಚು ಮನೆ ಕಟ್ಟಿರುವ ಹಾಗೆ ನಾವು ಕೂಡ ಬಿದಿರನ್ನು ತಂದು ಉಯ್ಯಾಲೆ ರೀತಿ ಮನೆಯನ್ನು ಕಟ್ಕೊಳ್ಳೋಣ. ಅದೇ ನಮ್ಗೆ ಶ್ರೀರಾಮ ರಕ್ಷೆ. ಹಾ ಸರಿ ಮಗಿಯವ್ರೆ, ಇಲ್ಲಿ ನೋಡು ಚಿಚ್ಚು, ಬಿದಿರಿನಿಂದ ಹೇಗೆ ಮನೆ ಕಟ್ಟೋದು ಅಂತ ಹೇಳ್ಕೊಡ್ಬೇಕು. ನಾವೆಲ್ಲರೂ ನಿನ್ನ ಫಾಲೋ ಮಾಡ್ತೀವಿ. ಆವಾಗ ಚಿಚುಕಾಗೆ ನಗುತ್ತಾ, ಖಂಡಿತ ತುನಿ. ಸರಿ, ಎಲ್ಲರೂ ಬನ್ನಿ, ನಮ್ಮ ಊರನ್ನು ಸ್ಟ್ರಾಂಗ್ ಆಗಿ ದೃಢವಾಗಿ ಕಟ್ಟೋಣ. ಹಾಗೆ ಆ ದಿನದಿಂದ ಚಿಚುಕಾಗಿಯ ತರಾನೇ ಪಕ್ಷಿಗಳು ಎಲ್ರೂ ಅಡವಿಗೆ ಹೋಗಿ ಬಿದಿರಿನ ಕೊಂಬೆಗಳನ್ನ ತಗೊಂಡ್ ಬಂದು ಎಲ್ಲರೂ ಕೂಡ ಅವ್ರ ಮನೇನ ಮರದಲ್ಲಿ ಉಯ್ಯಾಲೆಯ ತರ ಕಟ್ಕೊಂಡ್ರು. ಆ ಮನೆ ಎಂತಹ ಗಾಳಿ ಮಳೆ ಬಂದ್ರೂ ಕೂಡ ಆ ಮನೆಗೆ ಯಾವುದೇ ಒಂದು ಅಪಾಯನೂ ಬರ್ಲೇ ಇಲ್ಲ. ಯಾವಾಗ್ಲೂ ಒಬ್ರು ಒಂದ್ ಕೆಲ್ಸ ಮಾಡುವಾಗ ಆ ಕೆಲ್ಸನ ನಾವು ಮನಸಾರೆ ಮೆಚ್ಕೊಳ್ಳಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅವ್ರು ಮಾಡಿದ ಕೆಲ್ಸನ ನೋಡಿ ತಮಾಷೆ ಮಾಡ್ಬಾರ್ದು, ಅವ್ರನ್ನ ಅವಮಾನ ಮಾಡ್ಬಾರ್ದು. ಯಾಕಂದ್ರೆ ಒಂದ್ ಕೆಲ್ಸ ಮಾಡೋರು ಖಂಡಿತ ಯೋಚನೆ ಮಾಡಿ ಸರಿಯಾಗಿ ಮಾಡಿರ್ತಾರೆ.